ಸರ್, ಇವಾಗ ನಮ್ಮ ಜೊತೆಗೆ ಏನು ಟೋಲ್ ಗೇಟ್ ಹೋರಾಟ ಸಮಿತಿಯ ಯಾದವ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಗಂಜಿಮಠ ಸುರಲ್ಪಾಡಿ ಏನು ಟೋಲ್ ಪ್ಲಾಜಾ ನಿರ್ಮಾಣಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಖಂಡಿತ ಕೂಡ ಜನ ಒಟ್ಟಾಗಿ ವಿರೋಧಿಸಲೇಬೇಕಾಗಿದೆ. ಯಾಕೆಂದ್ರೆ ಯಾವುದೇ ಟೋಲ್ ಗೇಟ್ ಈ ನೆಲದ ಕಾನೂನು ಹೇಳ್ತದೆ 60 ಕಿಲೋಮೀಟರ್ ದೂರದಲ್ಲಿ ಇರ್ಬೇಕಂತ. ಇವತ್ತು ಯಜಮಾಡಿಯಿಂದ ಗಂಜಿಮಠಕ್ಕೆ ನೋಡಿದ್ರೆ 60 ಕಿಲೋಮೀಟರ್ ಇಲ್ಲ, ತಲಪಾಡಿಯಿಂದ 60 ಕಿಲೋಮೀಟರ್ ಇಲ್ಲ, ಬ್ರಹ್ಮನಕೋಟ್ಲೆಯಿಂದ 60 ಕಿಲೋಮೀಟರ್ ಇಲ್ಲ. ಇದನ್ನು ಈ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟ ಗಮನಿಸಬೇಕು. ಅಂದ್ರೆ ಕಾನೂನು ಬಾಹಿರವಾಗಿ ಈ ನೆಲದ ಕಾನೂನಿಗೆ ವಿರುದ್ಧವಾಗಿ ಟೋಲ್ ಗೇಟ್ ಇರುವುದಾದ್ರೆ, ಈಗಾಗಲೇ ಸುರತ್ಕಲ್ ಟೋಲ್ ಗೇಟ್ ಆ ಕಾರಣದಿಂದ ಅದು ರದ್ದಾಯ್ತು. ಕುಂಬ್ಳೆ ಟೋಲ್ ಗೇಟ್ ಅಲ್ಲಿನ ಹೋರಾಟದಿಂದ ಅದು ಕೂಡ ರದ್ದಾಯ್ತು. ಆಗ ಕಾರಣ ಹೇಳಿದ್ರು ಅದು 60 ಕಿಲೋಮೀಟರ್ ದೂರ ಇಲ್ಲ ಎನ್ನುವ ಒಂದು ಕಾರಣ ಸ್ಪಷ್ಟವಾಗಿ ಹೇಳಿದ್ದಾರೆ ನಿತಿನ್ ಗಡ್ಕರಿ. ಹಾಗಿರುವಾಗ ಇಲ್ಲಿ ಸಂಸದ ಬ್ರಿಜೇಶ್ ಚೌಟ ಇದು ಗಮನಕ್ಕೆ ಬರಬೇಕು. ಈಗಾಗಲೇ ಜನ ಒಂದು ಮಾತಾಡ್ತಾರೆ. ಹೋರಾಟ ಸಮಿತಿ ಕೂಡ ಎಚ್ಚೆತ್ತಿದೆ. ಅದರಲ್ಲೂ ಕೂಡ ಮುನೀರ್ ಕಾಟಿಕಬಲ್ಲ ಸುರತ್ಕಲ್ ಹೋರಾಟ ಸಮಿತಿಯ ಸಂಚಾಲಕರಾಗಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ದೇಶದಲ್ಲೇ ಒಂದು ಮಾದರಿ ಹೋರಾಟ ಆಗಿದೆ. ಆ ಕಾರಣಕ್ಕಾಗಿ ಈ ಇದರಲ್ಲಿ ಕೂಡ ನಾವು ಯಾವುದೇ ಭೇದವಿಲ್ಲದೆ ಎಲ್ಲರನ್ನು ಸೇರಿಸಿ ಹೋರಾಟ ಮಾಡ್ಬೇಕೆಂದಿದ್ದೇವೆ. ಖಂಡಿತ ಕೂಡ ನ್ಯಾಯ ಸಿಗ್ತದೆ. ಯಾಕೆಂದ್ರೆ ಈ ನೆಲದ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳ್ತದೆ 60 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಟೋಲ್ ಗೇಟ್ ಮಾಡಬಾರ್ದು ಅಂತ ಕಾನೂನು ಇರುವಾಗ ಕಾನೂನು ಮೀರಿ ಯಾಕೆ ಇರಬೇಕು? ಮತ್ತು ಅದು ಸಂಸದ ಬ್ರಿಜೇಶ್ ಚೌಟ ಅವರ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಆಗಿದೆ. ಈ ಜನರ ನಾನು ಪ್ರತಿನಿಧಿಯಾಗಿ ಇದನ್ನು ಮಾಡ್ಲೇಬೇಕೆನ್ನುವ ಅವರ ಹೊಣೆಗಾರಿಕೆ ಆಗಿದೆ. ಖಂಡಿತ ರೀತಿಯ ಅಗಳು ಧರಣಿಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಯಮಗಳನ್ನ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಗಾಳಿಗೆ ತೂರಿದ್ರ ಹೇಗೆ ಅಂತ? ಖಂಡಿತ ಈ ನಮ್ಮ ದೇಶದಲ್ಲಿ ಏನಾಗುತ್ತೆ ಗೊತ್ತಾ, ನಕಲಿ ಟೋಲ್ ಗೇಟ್ ಕೂಡ ಇದೆ, ನಕಲಿ RTO ಕಚೇರಿ ಇದೆ, ನಕಲಿ ಪೊಲೀಸ್ ಸ್ಟೇಷನ್ ಬೇರೆ ಬೇರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ದೇಶದಲ್ಲಿ ನಕಲಿ ಟೋಲ್ ಗೇಟ್ ಇತ್ತು, ನಕಲಿ RTO ಇತ್ತು, ನಕಲಿ ಪೊಲೀಸ್ ಸ್ಟೇಷನ್ ಇತ್ತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ. ಇಲ್ಲಿ ಈ ರೀತಿ ಅಗಡು ಧರಣಿ ಆಗುದಾದ್ರೆ ನಾವು ಯಾಕೆ ಅದನ್ನು ಸಹಿಸಿಕೊಳ್ಳಬೇಕು? ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪೂರ್ಣ ಆಗ್ಲಿಲ್ಲ, ಆದ್ರೆ ಟೋಲ್ ಗೇಟ್ ನ ವಸೂಲಿ ಬಾಜಿಯ ಕೆಲಸ ಪೂರ್ಣ ಆಗಿದೆ. ಟೋಲ್ ಗೇಟ್ ಅಲ್ಲಿ ವಸೂಲಿ ಮಾಡ್ಬೇಕಂದ್ರೆ 80% ಕೆಲಸ ಪೂರ್ಣ ಆಗಬೇಕು. ಈಗಾಗಲೇ ನೀವು ನೋಡಿರ್ಬೋದು, ಕುಡುಪುವರೆಗೆ ಅಲ್ಲಿ ಕುಲಶೇಖರ ಪದವಿ ಗ್ರಾಮ ಎಲ್ಲ ಉಂಟಲ್ಲ, ಅಲ್ಲಿ ಕೆಲಸವೇ ಪ್ರಾರಂಭ ಆಗ್ಲಿಲ್ಲ. ಅರ್ಧಂಬರ್ಧ ಎಲ್ಲ ಆಗಿದೆ ಕೆಲಸ. ಈಗಲೇ ವಸೂಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ದಕ್ಷಿಣ ಕನ್ನಡ ಜಿಲ್ಲೆಯರು ದಡ್ಡರೆ. ಖಂಡಿತ ಕೂಡ ಎಲ್ಲರೂ ಪಕ್ಷ ಭೇದ ಮರೆತು ಇದಕ್ಕೆ ಹೋರಾಟ ಮಾಡ್ಬೇಕಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್.